ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಚಿವ ಸಂಪುಟ ಪುನರ್ರಚನೆಗಾಗಿ ಅಥವಾ ಅದರ ವಿಸ್ತರಣೆಗಾಗಿ ಶಾಸಕರು ಈಗ ದೆಹಲಿ ಕಡೆ ಮುಖ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಕರ್ನಾಟಕ ಭವನದಲ್ಲಿ ಹಿರಿಯ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗಾಗಿ ಶಾಸಕರು ದೆಹಲಿ ಟು ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಕರ್ನಾಟಕ ಭವನದಲ್ಲಿ ಹಿರಿಯ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಕರ್ನಾಟಕ ಭವನದಲ್ಲಿ 15 ಕಾಂಗ್ರೆಸ್ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಕೆಲ ಹೊತ್ತಲ್ಲೇ ನಿಯೋಗವನ್ನು ಸೇರ್ತಾರೆ 10 ಶಾಸಕರು. ಅಂದರೆ 15ರ ಜೊತೆಗೆ ಇನ್ನಷ್ಟು ಒಟ್ಟು 25ಕ್ಕೂ ಹೆಚ್ಚು ಶಾಸಕರಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್. ದೆಹಲಿ ಕಡೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಕಾಂಗ್ರೆಸ್ ಹೈಕಮಾಂಡನ್ನು ಮೀಟ್ ಮಾಡೋದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೈಕಮಾಂಡ್ ಭೇಟಿ ಮಾಡ್ತಾರೆ. ವೇಣುಗೋಪಾಲ್ರನ್ನ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಭೇಟಿಗೆ ಪ್ಲಾನ್ ಕೂಡ ರೂಪಿಸಿಕೊಂಡಿದ್ದಾರೆ. ಮಂತ್ರಿಗಿರಿಗಾಗಿ ಹಿರಿಯ ಶಾಸಕರು ಬಿಗಿಪಟ್ಟು ಹಿಡಿದಿದ್ದಾರೆ. 3-4 ಸಲ ಗೆದ್ದಿದ್ದೀವಪ್ಪ, ನೀವು ಕೊಟ್ಟವರಿಗೆ ಕೊಡ್ತಾ ಇದ್ರೆ ಹೊಸ ಮುಖಗಳನ್ನು ನೀವು ತರೋದು ಯಾವಾಗ? ಜನರಿಗೆ ಹಳೆ ಮುಖಗಳನ್ನು ನೋಡಿ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಜನರಿಗೊಂದು ವಿಶ್ವಾಸ ಬರಬೇಕಲ್ವೇ? ಹೊಸ ಮುಖಗಳನ್ನು ಕೊಡಿ. ನಾವು 3-4 ಬಾರಿ ಶಾಸಕರಾಗಿದ್ದೇವೆ, ಸೀನಿಯರ್ ಇದ್ದೇವೆ, ಹಿರಿಯರಾಗಿದ್ದೇವೆ, ನಾವು ಕೂಡ ಮಂತ್ರಿಗಿರಿಯನ್ನು ಪಡೆದುಕೊಳ್ತೀವಿ ಅಂತ ಮಂತ್ರಿಗಿರಿಗೆ ಕಾಂಗ್ರೆಸ್ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಮುಂದೆ ಶಾಸಕರ ಪರೇಡ್ ನಡೀತಾ ಇದೆ. ಈಗ ಬಣ ಮರೆತು ಒಂದಾದ್ರ ಹಿರಿಯ ಶಾಸಕರು, ಅದು ಮಂತ್ರಿಗಿರಿಗಾಗಿ. ಸಿಎಂ ಸ್ಥಾನದ ನಿರ್ಧಾರ ನೀವೇ ಮಾಡಿಕೊಳ್ಳಿ, ಸಿಎಂ ಯಾರೇ ಆಗಿರಲಿ ನಮಗೆ ಬೇಡ, ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಬೇಡಿಕೆಯನ್ನು ಇಡ್ತಾ ಇದೆ. ಮಂತ್ರಿಗಿರಿಗೆ ಕಾಂಗ್ರೆಸ್ ಹಿರಿಯ ಶಾಸಕರು ಪಟ್ಟಿಗೆ ಬಿದ್ದಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಮುಂದೆ ಶಾಸಕರು ಪರೇಡ್ ಮಾಡ್ತಾ ಇರೋದು. ಬಣ ಮರೆತು ಬಿಟ್ಟಿದ್ದಾರೆ. ಈಗ ನಾನು ಆ ಬಣ, ನಾನು ಈ ಬಣ, ನಾನು ಸಿದ್ದರಾಮಯ್ಯ ಬಣ, ನಾನು DK ಬಣ. ನೋ, ಸಿಎಂ ಯಾರಾದರೂ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ ಸಿಎಂನ, ಆದರೆ ನಮಗೆ ಮಂತ್ರಿಗಿರಿ ಕೊಡಿ ಅಂತ ಈಗ 15 ಶಾಸಕರು ಹೋಗಿದ್ದಾರೆ. ಬೆನ್ನಲ್ಲೇ ಇನ್ನೂ 10 ಜನ ಬರ್ತಾರೆ. ಬಟ್ 25 ಶಾಸಕರು ಸೇರ್ಕೊಳ್ತಾರೆ. CM ಟೀಮ್, DCM ಟೀಮ್ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. 3 ವರ್ಷ ಆಗ್ತಾ ಬಂತು, ಇರೋದಿನ್ನು 2 ವರ್ಷ, ಮಂತ್ರಿ ಸ್ಥಾನ ಕೊಡಿ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ, ನಾವು ಬಗ್ಗುವ ಪ್ರಶ್ನೆ ಇಲ್ಲ, ಕೊಟ್ಟೆ ಕೊಡ್ತಾರೆ, ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ನಾವು ಮಂತ್ರಿ ಆಗೇ ಆಗ್ತೀವಿ. ದೆಹಲಿಯಲ್ಲಿ 3-4 ದಿನ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅವಕಾಶ ಸಿಕ್ಕರೆ ಸೋನಿಯಾ ರಾಹುಲ್ ಭೇಟಿ ಆಗ್ತೇವೆ. CM ಟೀಮ್, DCM ಟೀಮ್ ಏನ 2 ಬಣ ಇತ್ತಲ್ಲ, ನಮಗೀಗ ಯಾವುದೇ ರೀತಿಯ ಒಳಗಡೆ ಗಿಡ್ಜಿ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಕೂಡ ಒಂದಾಗ್ತೀವಿ, ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ನಮಗೆ ಮಂತ್ರಿಗಿರಿ ಕೊಡಿ ಅಷ್ಟೇ. 3 ವರ್ಷ ಆಗೋಯ್ತು, ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು, ಇರೋದೇ 2 ವರ್ಷ, ಮಂತ್ರಿ ಸ್ಥಾನ ಕೊಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಾತ್ರ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ಸಾಕ್ಷಿ ಆಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಹೊರಟಿದ್ದಾರೆ. ಅಶೋಕ್ ಪಟ್ಟಣ್ ಅವ್ರನ್ನ ಮಾತಾಡಿಸ್ಬಿಡೋಣ. ಸರ್, ಒಂದೇ ಅಜೆಂಡಾನ 2 ಅಜೆಂಡಾನ ಏನು ಇಟ್ಕೊಂಡು ಹೋಗ್ತಾ ಇದ್ದೀರಿ? ಒಂದು ಅಜೆಂಡಾ ರೀಶಫಲ್ ಮಾಡಬೇಕು ಅಂತ ಒಂದೇ ಅಜೆಂಡಾನ ಹೋಗ್ತಾ ಇರೋದು. ಈ ಟೀಮ್ಗಳು ಅಂತಕ್ಕಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ CM ಟೀಮು, ಮತ್ತೊಂದು ಕಡೆ DCM ಅವ್ರ ಟೀಮು ಅಂತಕ್ಕಂಥದ್ದು. DCM ಟೀಮ್ ಎಲ್ಲ ಒಂದಾಗಿ ನಾವೆಲ್ಲ ಒಗ್ಗಟ್ಟಾಗಿ, ನಮ್ಮದು ಒಂದೇ ಒಂದು ಪ್ರಶ್ನೆ ಹೈಕಮಾಂಡ್ಗೆ, 2.5 ವರ್ಷ ಆದಮೇಲೆ ನೀವು ರೀಶಫಲ್ ಮಾಡ್ತೀನಿ, ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದರೆ ಆ ಅವಕಾಶ ಕೊಡಬೇಕು. ಈಗಾಗಲೇ 3 ವರ್ಷ ಆಯಿತು, ಅದಕ್ಕೆ ಕೊಡಬೇಕು ಅಂತ ಹೇಳ್ತೀವಿ. ಹಲವು ಬಾರಿ ಹೈಕಮಾಂಡ್ ನಾಯಕರ ಗಮನಕ್ಕೆ, ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ರಿ, ಆಗಿಲ್ಲ. ಈ ಬಾರಿ ಏನನ್ನ ಹೈಕಮಾಂಡ್ ಮನವೊಲಿಸಿ ಏನು ಕಳಿಸ್ಬಿಡ್ತೀರಾ ಅಥವಾ ಏನೋ ಈ ಬಗ್ಗದೇ ಇಲ್ವಾ ಅಂತ? ನಾವು ಬಗ್ಗೋ ಪ್ರಶ್ನೆನೇ ಇಲ್ಲ, ಅವರು ಈಲ್ಡ್ ಆಗ್ತಾರೆ, ಕೊಡ್ತಾರೆ. ಬಿಕಾಸ್ ಆಫ್ ಸೋ ಮೆನಿ ಎಲೆಕ್ಷನ್ಸ್ ಆರ್ ದೇರ್. ಇದು ಅಸ್ಸಾಂ ಎಲೆಕ್ಷನು, ತಮಿಳ್ನಾಡು, ಕೇರಳ ಎಲ್ಲ ಇತ್ತು, ಅದರಿಂದ ಸ್ವಲ್ಪ ಡಿಲೇ ಆಗಿದೆ. 100% ಈ ಸರಿ ಪರ್ಮಿಷನ್ ಕೊಟ್ಟು ಹೈಕಮಾಂಡ್ ನಾಯಕರ ಮನವೊಲಿಸೋ ಸಕ್ಸಸ್ ಆಗ್ತೀರಿ? 100% ಸಕ್ಸಸ್ ಆಗ್ತೀವಿ. ಮಾತುಕತೆಗೆ ನಡಿ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಈಗ ಎಷ್ಟು ದಿವಸ ಡೆಲ್ಲಿನಲ್ಲಿ ಉಳಿಯುವಂಥ ಪ್ಲಾನಿಂಗ್? 3 ದಿನ ಕ್ಯಾಂಪ್ ಮಾಡ್ತಾ ಇದ್ದೀವಿ. 3 ದಿನ ಅಂದರೆ ಎಲ್ಲರೂ ಭೇಟಿಯಾಗಿ ಬರಬೇಕು ಅಂತಕ್ಕಂಥದ್ದು. ಏನು ಅವಕಾಶ ಬಂದರೆ ಏನಾದರೂ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರೇ ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಅವಕಾಶ ಸಿಕ್ಕರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಮೀಟ್ ಮಾಡ್ಕೊಂಡೆ ಬರೋಕ್ಕೆ ಹೊರಟಿದ್ದೀವಿ. ಯಾಕಂದರೆ ಅಂತಿಮವಾಗಿ ಸಚಿವ ಸ್ಥಾನಕ್ಕೆ ಮುದ್ರೆ ಒತ್ತಿಸ್ಕೊಂಡೇ ಬರೋವಂಥ ಸಾಧ್ಯತೆಗಳು 100% ನಾವೆಲ್ಲ ಹೋಗಿ ಸಕ್ಸಸ್ ಆಗ್ತೀವಿ ಅಂತ ನಂಬಿಕೆ ಮೇಲೆ ನಾವು ಹೋಗ್ತಾ ಇದ್ದೀವಿ. ಅವಕಾಶ ಬಂದರೆ ಮತ್ತೆ CM ಅವ್ರನ್ನ ಏನಾದ್ರು ಬ್ಲಾಕ್ ಕೊಡುವಂಥ ಸಾಧ್ಯತೆ ಏನಾದ್ರು ಹೇಳಿದ್ದಾರೆ ಅವರು. ನಾವು ಹೋಗ್ತೀವಪ್ಪ ರಿಷಬ್ ಕೇಳ್ತೀನಿ ಅವರು ಹೇಳಿದ್ದಾರೆ. ಸೊ ಅಂತಿಮವಾಗಿ ಈಗ ಹೊಡ್ತಾ ಇದ್ದೀರಿ. ಎಷ್ಟು ಜನ ಟೋಟಲ್ ಎಷ್ಟು ಜನ ಇದ್ದಾರೆ? ಜನ ಹೋಗ್ತಾ ಇದ್ದೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಎಸ್ ಸರ್,
ಇದಿಷ್ಟು ಕೂಡ ಶಾಸಕರಾದ ಅಶೋಕ್ ಪಟ್ಟಣವರ ಮತ್ತು ಅವ್ರು ಹೇಳುವಂತೆ ನಾವು 32 ಮಂದಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದೇವೆ. ಜೊತೆಗೆ ಅವಕಾಶ ಬಂದರೆ ಸೋನಿಯಾ ಗಾಂಧಿ ಅವ್ರನ್ನೂ ಭೇಟಿ ಆಗ್ತೇವೆ. ಜೊತೆಗೆ CM ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ಭೇಟಿಯಾಗಿ ಕೇಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಶುರುವಾಗಿದೆ. ಅಂತಿಮವಾಗಿ ಇರತಕ್ಕಂಥದ್ದು ಹಿರಿಯ ಶಾಸಕರು ವರ್ಸಸ್ ಹಾಲಿ ಮಂತ್ರಿಗಳು ಇರತಕ್ಕಂಥದ್ದು. ನೋಡೋಣ, ಹಿರಿಯ ಶಾಸಕರು ಹಾಲಿ ಮಂತ್ರಿಗಳ ಬಳಿ ಇರತಕ್ಕಂಥ ಖಾತೆಗಳನ್ನು ತಗೊಂಡು ಇವರು ಮಂತ್ರಿಗಳು ಆಗ್ತಾರಾ, ಹೈಕಮಾಂಡ್ ಒಪ್ಪುತ್ತಾ ಇದಕ್ಕೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಶೋಕ್ ಪಟ್ಟಣ್ ಅವರು ಮಾತನಾಡ್ತಿದ್ದಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅವರು ಯಾವ ಲೆವೆಲಲ್ಲಿ ಈಗ ಕಾನ್ಫಿಡೆನ್ಸ್ ಅಂತಂದರೆ, ನಾವು ಸೋನಿಯಾ ಗಾಂಧಿನೂ ಕೂಡ ಮೀಟ್ ಮಾಡೋ ಲೆವೆಲಿಗೆ ಇದ್ದೀವಿ ಅಂತ. ಅಂದರೆ ಇಲ್ಲಿ ಬಿಟ್ಟು ಹೋಗೋದೆಲ್ಲ ಸೀನೆಲ್ಲ ಇಲ್ಲ. ಅಂದರೆ ಮನವೊಲಿಸೋದಕ್ಕೆ ಬಂದರೆ ಮನವೊಲಿಕೆ ಆಗುವ ಪರಿಸ್ಥಿತಿಯಲ್ಲಿ ನಾವಿಲ್ಲ, ನಮಗೆ ಬೇಕೇ ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಉಪಚುನಾವಣೆ ಮುಗೀತಿದ್ದಂತೆ ಹಿರಿಯ ಶಾಸಕರು ಸಿಡಿದೆದ್ದು ಬಿಟ್ಟಿದ್ದಾರೆ. ಕಾದು ಸಾಕಾಗೋಗಿದೆ. ನಮ್ಮನ್ನು ಮಂತ್ರಿ ಮಾಡುವಂತೆ ದೆಹಲಿಯಲ್ಲಿ ಪಗಡೆ ಆಟ ಶುರು ಮಾಡಿದ್ದಾರೆ. ಇಂದು ವರಿಷ್ಠರ ಮುಂದೆ ತಮ್ಮ ಸಚಿವಗಿರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ಏನಾಗುತ್ತೆ ಮುಂದೆ ನೀವೇ ನೋಡಿ. ಓನ್ಲಿ 1 ಪಾಯಿಂಟ್ ನಾವು 30 ಜನ ಒಂದೇ ಒಂದು ನಮ್ಮದು ಒಬ್ಬರಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು DK ಶಿವಕುಮಾರ್ ಅವರು ನಮಗೇನು ಸಂಬಂಧ ಇಲ್ಲ, ಅದೇನಿಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಸ್ಥಾನವನ್ನು ಕೊಡಬೇಕು, ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು. ಇನ್ನೂ ಕೊಡದೇ ಇದ್ದರೆ ನಾವೆಲ್ಲ 4 ಬಾರಿ ಗೆದ್ದಿದ್ದೀವಿ. ನಾವು ಹಾಗೆ ಕೊಡಲೇಬೇಕು ನನಗೆ ಮಂತ್ರಿ ಪದವಿಯನ್ನು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ಬಂದಿದ್ದಾರೆ. ಬೈ ಎಲೆಕ್ಷನ್ ಮುಗಿತು, ಸಂಪುಟ ಸರ್ಕಸ್ ಶುರುವಾಯಿತು. ದೆಹಲಿಯಲ್ಲಿ ಶಾಸಕರ ಸಂಪುಟ ಪುನಾರಚನೆಗೆ ಕಸರತ್ತು. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯೂ ಆಗಲಿಲ್ಲ. ಯುಗಾದಿಯ ಹೊಸ ಸಂವತ್ಸರದಲ್ಲಿ ರಾಜಕೀಯ ಸ್ಥಿತ್ಯಂತರವೂ ಕೂಡ ನಡೆಯಲಿಲ್ಲ. ಬೈ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಸಚಿವ ಸಂಪುಟ ಪುನಾರಚನೆ ಆಗಲಿಲ್ಲ. ಹೈಕಮಾಂಡ್ ಪಡೆಗೆ ಆಟಕ್ಕೆ ರೋಸಿ ಹೋಗಿರುವ ಹಿರಿಯ ಶಾಸಕರು ದೆಹಲಿಯಲ್ಲಿ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಇಂದು ವರಿಷ್ಠರನ್ನ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಅಹವಾಲು ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಶಾಸಕರಾದ TB ಜಯಚಂದ್ರ, ಅಶೋಕ್ ಪಟ್ಟಣ್, ಬೇಳೂರು ಗೋಪಾಲಕೃಷ್ಣ, ಆನೇಕಲ್ ಶಿವಣ್ಣ, ಪುಟ್ಟರಂಗಶೆಟ್ಟಿ ಸೇರಿ ಒಟ್ಟು 30ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದ್ದು, ರಾಹುಲ್ ಗಾಂಧಿ ಭೇಟಿಗೂ ಸಮಯ ಕೇಳಿದಾರಂತೆ. 3 ವರ್ಷ ಆಯ್ತು, ಈಗಲಾದರೂ ಮಂತ್ರಿ ಮಾಡಿ. ಓನ್ಲಿ 1 ಪಾಯಿಂಟ್ ನಾವು 30 ಜನ ಒಂದೇ ಒಂದು ನಮ್ಮದು ಒಬ್ಬರಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು DK ಶಿವಕುಮಾರ್ ಅವರು ನಮಗೇನು ಸಂಬಂಧ ಇಲ್ಲ, ಅದೇನಿಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಆದ್ದರಿಂದ ಆ ಸಮಾಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು 1 ಪಾಯಿಂಟ್ ಪ್ರೋಗ್ರಾಮ್ ಆದಷ್ಟು ಬೇಗನೆ ರೀಶಫಲ್ ಮಾಡಿ ಇರೋದು 2 ವರ್ಷ ನಮಗೆಲ್ಲ ನ್ಯಾಯ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನಮ್ಮ ಉದ್ದೇಶ ಇಷ್ಟೇ. ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಅವರಿಗೆ ಅಧಿಕಾರ ಕೊಟ್ಟಿದ್ದೀರಿ, ನಾವು ಸಮರ್ಥರಿದ್ದೀವಿ, ನಮಗೂ ಅವಕಾಶ ಕೊಡಿ, ನಮಗೂ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವಿ. ಡೆಲ್ಲಿಯಿಂದ ನೀನು ಹೋಗು, ನಿಮಗೆ ಅಲ್ಲಿ ಓತಿಗೆ ಬಾ ಅಂತ ಹೇಳ್ಬಿಟ್ಟು ಈಗ ಹಾಕಿದಾಗ ಅವರು ಇಲ್ಲ ನೆಕ್ಸ್ಟ್ ನಿಮಗೆ ಖಂಡಿತವಾಗಿ ಕೊಡ್ತೀನಿ ಅನ್ನೋ ಮಾತು ಹೇಳಿದಾಗ, ಹಾಗಾಗಿ ಈಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಿರಿಯ ಶಾಸಕರು ದೆಹಲಿಗೆ ಹೋದ್ರೆ ತಪ್ಪೇನು? ಹಿರಿಯ ಶಾಸಕರ ದೆಹಲಿ ದಂಡಯಾತ್ರೆ ಬಗ್ಗೆ CM ಸಿದ್ದರಾಮಯ್ಯ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದು ಹೀಗೆ. ನಂದೇ ತಕರಾರು ಇಲ್ಲ, ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು. ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಇತ್ತು, ಹಾಗಾಗಿ ಹೇಗಾದರೂ ಮಾಡಿ ಮಂತ್ರಿ ಗದ್ದುಗೆ ಏರಲು ಹಿರಿಯ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಇದ್ದುಕೊಂಡು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಶಾಸಕರ ಒತ್ತಡಕ್ಕೆ ಮಣಿಯುತ್ತಾ ಕಾದು ನೋಡಬೇಕಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಒಂದು ಕಡೆ ದೆಹಲಿ ಯಾತ್ರೆ ಶುರುವಾಗ್ಬಿಟ್ಟಿದೆ. ಯಾವ ರೀತಿ ಅಂತಂದರೆ ನಾವು ಮನವೊಲಿಕೆಗೂ ವಾಪಸ್ ಆಗಲ್ಲ, ಸೋನಿಯಾ ಗಾಂಧಿನೂ ಕೂಡ ಮೀಟ್ ಆಗ್ತೀವಿ ಅನ್ನೋ ಲೆಕ್ಕಾಚಾರ. ಇನ್ನೊಂದು ಕಡೆ ಹಾಲಿ ಸಚಿವರು ಕೂಡ ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅಂತ. ಸೊ ಇದು ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಅತಿ ದೊಡ್ಡ ಬೆಳವಣಿಗೆ. ಮುಂದೇನಾಗ್ಬೋದು ಮತ್ತಷ್ಟು ಮಾಹಿತಿ ಕೊಡೋದಾದರೆ?
ದಿವಿತ್, ಮೊದಲನೇದಾಗಿ ಈಗಿರುವಂಥ ಸಚಿವರ ವಿಚಾರವನ್ನು ನಾವು ನೋಡೋದಾಯಿತು ಅಂದರೆ ಸಚಿವರು ಹೇಳದಂತೆ ಒಂದಿಷ್ಟು ಸಚಿವರನ್ನ ನಾವು ಮಾತನಾಡಿದಂತೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ, ಅದನ್ನು ನಾವು ಕೂಡ ಒಪ್ತೇವೆ ಅಂತ ಪರೋಕ್ಷವಾಗಿ ಹೇಳ್ತಿರುವಂಥದ್ದು. ನಾವು ಬಿಟ್ಕೊಡೋದಕ್ಕೆ ಸಿದ್ಧರಿದ್ದೇವೆ ಅನ್ನೋ ಧಾಟಿಯಲ್ಲಿ ಕೂಡ ಮಾತನಾಡಿರುವಂಥದ್ದು. ಆದರೆ ನಾವು ಬಿಟ್ಕೊಡೋದಿಲ್ಲ, ಬದಲಾಗಿ ಹೈಕಮಾಂಡ್ ನಮಗೆ ಈ ಸ್ಥಾನವನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಒಪ್ಪಿಗೆಯನ್ನು ಸಮ್ಮತಿಯನ್ನು ಸೂಚಿಸ್ತೇವೆ ಅಂತ. ಇನ್ನು ಉಳಿದಂತೆ ಶಾಸಕರ ಬೇಡಿಕೆಯನ್ನು ಅಂತ ನಾವು ನೋಡಿದ್ದೇವೆ. 1 ರಿಂದ 4-5 ಬಾರಿ ಶಾಸಕರಾಗಿ ಆಯ್ಕೆಯಾದಂಥ ಬಹುತೇಕ ಶಾಸಕರು ಈಗಾಗಲೇ ದೆಹಲಿಗೆ ತಂಡೋಪತಂಡವಾಗಿ ಅನೇಕ ಹಂತಗಳಲ್ಲಿ ಹೋಗಿ ಬಂದಿರುವಂಥದ್ದು. ಎಲ್ಲರೂ ಕೇಳ್ತಿರುವಂಥದ್ದು 2.5 ವರ್ಷವಾಯಿತು, 3 ವರ್ಷ ಆಯಿತು, ಈಗಲಾದರೂ ಸಚಿವ ಸ್ಥಾನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಬೇಕು, ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು, ಅದರ ಜೊತೆಗೆ ಒಂದಿಷ್ಟು ರೀಶಫಲ್ ಅನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ರಿ. ಆದರೆ ಇಲ್ಲಿಯವರೆಗೂ ಯಾವುದು ನಾವು ನೋಡಿಲ್ಲ. ಈಗಾಗಲೇ 4-5 ಬಾರಿ ಶಾಸಕರಾಗಿದ್ರು ಕೂಡ ನಾವು ಸಚಿವ ಸ್ಥಾನವನ್ನ ತೆಗೆದುಕೊಳ್ಳದೆ ಇದ್ದಾಗ ನಮ್ಮ ಕ್ಷೇತ್ರದಲ್ಲಿ ನಮಗೆ ಅವಮಾನವಾದಂತೆ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಬಂದಿರುವಂತ ಒಂದಿಷ್ಟು ಜನ ಸಚಿವರಾಗಿದ್ದಾರೆ, ಆದ್ರೆ ನಾವು ಇವತ್ತಿಗೂ ಆಗಿಲ್ಲ ಅಂದ್ರೆ ನಾವು ವೀಕ್ ಆಗಿದ್ದೀವಿ ಅಂತ ತೋರಿಸುವಂತ ಪ್ರಯತ್ನವನ್ನು ಏನಾದರೂ ಹೈಕಮಾಂಡ್ ಮಾಡ್ತಿದೆಯಾ ಅನ್ನೋ ಒಂದು ಗೊಂದಲ ಕೂಡ ಅವರಿಗೆ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಒಂದು ದೆಹಲಿಯ ಭೇಟಿ ವಿಚಾರವಾಗಿ ನೋಡೋದಾಯ್ತು ಅಂದ್ರೆ ಸುಮಾರು 10 ರಿಂದ 12 ಜನ ಈಗಾಗಲೇ ದೆಹಲಿಯನ್ನ ತಲುಪಿರುವಂತದ್ದು. ಇನ್ನುಳಿದಂತೆ 15 ಜನ ಕೂಡ ದೆಹಲಿಗೆ ತಲುಪ್ತಾರೆ. ಒಂದಿಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿರುವಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಇವರನ್ನ ಭೇಟಿ ಮಾಡಿ ನಮ್ಮ ಮನಸ್ಸಿನಲ್ಲಿರುವಂತಹ ಅಭಿಲಾಷೆಯನ್ನ, ಅಭಿಪ್ರಾಯವನ್ನ, ಆಸೆಯನ್ನ ಅವರ ಮುಂದೆ ಇಡ್ತೇವೆ. ಕಳೆದ ಇಷ್ಟು ದಶಕಗಳಿಂದ, ಇಷ್ಟು ವರ್ಷಗಳಿಂದ ನಾವು ಪಕ್ಷಕ್ಕಾಗಿ ದುಡಿದಿರುವಂತಹ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತೇವೆ. ಇಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ನಾವು ಕೇಳ್ತಿಲ್ಲ, ಬದಲಾಗಿ ನಮ್ಮ ಸ್ವಹಿತಾಸಕ್ತಿಯಿಂದ ನಮ್ಮ ರಾಜಕೀಯ ಬೆಳವಣಿಗೆಯನ್ನ ನಾವು ಕೇಳ್ತಾ ಇದ್ದೇವೆ. ಈ ಕಾರಣದಿಂದ ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಶಾಸಕರ ಅಭಿಪ್ರಾಯ ಆಗಿರುವಂತದ್ದು. ಆದ್ರೆ ಹೈಕಮಾಂಡ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಶಾಸಕನಾದವನಿಗೆ ಸಚಿವನಾಗಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ಆ ಕಾರಣದಿಂದ ಅವರ ಮನವಿಯನ್ನ ಸ್ವೀಕಾರ ಮಾಡಿ ಭರವಸೆಯನ್ನ ಕೊಟ್ಟು ಅಭಿಷೇಕ್, ಮತ್ತೆ ಸಂಪರ್ಕ ಮಾಡ್ತೀನಿ. ಹೊನ್ನಾಳಿ ಶಾಸಕರಾದಂಥ ಶಾಂತನಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಇವಾಗ ಎಲ್ಲರೂ ಕೂಡ ದೆಹಲಿ ಯಾತ್ರೆ, ಹೌದು, ಏನಾಗ್ಬೋದು ಮುಂದೆ? ಬಹಳ ಕುತೂಹಲ ಏನಲ್ಲ, ನಮ್ಗೆ ಕುತೂಹಲಕ್ಕೋಸ್ಕರ ಚಟಕ್ಕೋಸ್ಕರ ಬಂದಿಲ್ಲ. ನಾವು 3 ಸಾರಿ 4 ಸರಿ ಗೆದ್ದಂತವ್ರು ಒಂದು 25 ಜನ ಇಲ್ಲಿ ಬಂದೇವಿ. ಇನ್ನು 5 ಜನ ಬರೆದಿದ್ದಾರೆ. ನಮ್ದು ಬೇಡಿಕೆ ಏನು ಕಂಡ್ರೆ ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲ ಬೇಡಿಕೆ ಏನೂ ಅಲ್ಲ. ನಮ್ದು ಡಿಮಾಂಡ್ ಏನು ಹೈಕಮಾಂಡ್ ಮುಂದೆ ಏನಂದ್ರೆ 30 ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಮಾಡುವಂತ ಸಂದರ್ಭದಲ್ಲಿ 3 ಬಾರಿ 4 ಬಾರಿ 5 ಬಾರಿ ಗೆದ್ದಂತವ್ರಿಗೆ ಯಾರ್ಯಾರು ಒಂದು 4 ಜನಕ್ಕೆ ಅವಕಾಶ ಕೊಡಿ, ಅವರು ಇವ್ರಂತಾರೆ ಯಾರ್ಯಾರು ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಬಿಟ್ರೆ ಏನು ನಮ್ದು ಬೇಡಿಕೆ ಇರೋದೇ. ಸರ್, ನಿಮ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗ್ಲಿ ಅಥವಾ ಹೈಕಮಾಂಡ್ ಆಗ್ಲಿ? ಕೇಳಲಿಕ್ಕೆ ಬಂದ ಗ್ರೀನ್ ಸಿಗ್ನಲ್ ಸಿಗುತ್ತಲ್ಲ, ಆಯ್ತಪ್ಪ ಮಾಡ್ಕೊಟ್ಬಿಟ್ಟು ಯಾರು ಹೇಳಕ್ಕಾಗತ್ತಾ? ನಮ್ಮ ಡಿಮಾಂಡ್ ಅನ್ನ ಅವ್ರ ಗಮನಕ್ಕೆ ಹಾಕಿ, ನಮ್ಮ ಬೇಡಿಕೆಯನ್ನ, ನಮ್ಮ ಅನಿಸಿಕೆಗಳನ್ನ ಹೇಳಿ ಕೈಗೊಂಡು ಬಂದೇವಿ ಅಷ್ಟೇನೆ. ಓಕೆ ಸರ್, ಈಗ ಆ ಬಣ ಈ ಬಣ ಮಧ್ಯದಲ್ಲಿ ಸಮಸ್ಯೆಗಳು, ಈಗ ಒಗ್ಗಟ್ಟಾಗಿದ್ದೀರಿ ಅಂತ ಕೇಳ್ಪಟ್ಟೆ. ಎಲ್ಲರೂ ನಮ್ದು ಒಂದೇ ಬಣ, ಕಾಂಗ್ರೆಸ್ ಬಣ. ಸರ್, ಈಗ ಹಾಲಿ ಶಾಸಕರು ಇದನ್ನ ಯಾವ ರೀತಿ ತಗೊಳ್ಬಹುದು? ಬಿಟ್ಕೊಡೋ ಸಾಧ್ಯತೆ ಇದೆಯಾ? ಹಾಲಿ ಶಾಸಕರು ಅಥವಾ ಹಾಲಿ ಮಂತ್ರಿಗಳು ಯಾವ ರೀತಿ ತಗೊಳ್ಬಹುದು ಇದನ್ನ? ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದ್ದಾರೆ ವೈಯಕ್ತಿಕ. ನಾವೇನ್ ಹೇಳಕ್ಕಾಗುತ್ತೆ? ಹೌದು, ಮನೋಭಾವನ ಅವ್ರ ಅನಿಸಿಕೆ ನಾವ್ ಹೇಳಕ್ ಬರಲ್ಲ. ಅಥವಾ ಅವರು ತಕರಾರು ತೆಗೆದ್ರೆ ನೀವು ಮುಂದೇನ್ ಮಾಡ್ತೀರಿ ಸರ್? ಅದೇ ಹೈಕಮಾಂಡ್ ತೀರ್ಮಾನ ಮಾಡೋದು. ಸಕರ್ಸಕ್ಕೆ ನಮ್ಮ ಆಸ್ತಿ ಏನ್ರಿ ಇದು? ಜನರ ಆಸ್ತಿ, ರಾಜ್ಯದ ಆಸ್ತಿಗಳ್ರಿ, ಪಕ್ಷದ ಆಸ್ತಿ, ಪಕ್ಷದಕ್ಕೂ ಅದಾದ್ರೆ ಇರ್ತಾವ್ರಿ. ಸಕರ್ಸಕ್ಕೆ ನಮ್ಮಪ್ಪ ಆಸ್ತಿನ ಎಲ್ಲರಿಗೂ ಹೈಕಮಾಂಡ್ ಹೇಳ್ತಾ ಎಲ್ಲರಿಗೂ ಹೇಳ್ಬೇಕಾಗುತ್ತೆ. ನಾನು ಅದು ಇನ್ನೊಬ್ಬ ನಾನು ನಾಳೆ ಇರೋದ್ರ ಬುಕ್ ಹಿಂಗೆ ಶಾಸಕ ಆಗಿರಬಹುದು, ಸೇಮ್ ನಾವು ಮಾಡ್ಲೇಬೇಕು, ಕರ್ತೇವೆ. ಜನರು ಸೇರಿಸಬೇಕಲ್ಲ ನಾವು. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಸರ್ ಈ ಬಗ್ಗೆ? ನೀವು ಮಾತಾಡಿದ್ರೆ ಅವ್ರ ಜೊತೆ ನೇರವಾಗಿ? ನಿಮಗೆ ಸ್ವಾತಂತ್ರ್ಯ ತಪ್ಪ ಹೋಗಿ ನಮ್ಗೆ ತಗೊಳ್ಳ ಅಂತ ಹೇಳಿದ್ರು. ಕೇಳಿದ್ರೆ ತಪ್ಪಿಲ್ಲ, ಹೋಗ್ರಿ ಅಂತ ಹೇಳಿದ್ರು. ಹೋಗುತ್ತೆ ಬೇಡ ಅನ್ನೋದು ನಾನು ಯಾರು ಅಂದ್ರು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ ತಾವು? ಇವತ್ತು ಭೇಟಿ ಮಾಡ್ತೀವಿ. ಓಕೆ, ಅವ್ರು ಬೆಂಗಳೂರಿನಲ್ಲಿ ಇದ್ದಾರೆ ಸರ್. ಎಸ್ ಎಸ್. ಓಕೆ, ಈಗ ಮುಂದೆ ಯಾರ್ಯಾರು, ಎಷ್ಟು ಜನ ಸರ್, ಇನ್ನು ಎಷ್ಟು ಆಕಾಂಕ್ಷಿಗಳಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ? ಸರ್, ಒಟ್ಟು ಆಕಾಂಕ್ಷಿ ಅನ್ನೋದಕ್ಕಿಂತ ನಮ್ದು ಒಟ್ಟು 35 ಜನ ಇದ್ದೀವಿ. 4-5 ಗೆದ್ದಿರೋದು ಎಲ್ಲರೂ ಆಕಾಂಕ್ಷಿಗಳೇ. ಎಲ್ಲರಿಗೂ ಕೂಡ ಯಾರು ಆಗಲ್ಲ, ನನ್ ಕೈಲಾಗಲ್ಲ, ನಿಮ್ ಕೈಲಾಗಲ್ಲ. ಆದಷ್ಟು ನಮಗೊಂದು 3-4 ಜನಕ್ಕೆ ಅವ್ರು ಯಾರ್ಯಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಿಲ್ಲೆಗಾರ ಕೊಡಿ, ಅವಕಾಶ ಪಡ್ಕೊಡಿ ಅಂತ ಬಿಟ್ರೆ ಬೇರೆ ನಮ್ದೇನು ಡಿಮಾಂಡ್. ಶಾಂತನಗೌಡ ಅವರು ಯಾವ ಖಾತೆನ ಬಯಸ್ತಿದ್ದಾರೆ ಅಂತ? ಖಾತೆ ಅಲ್ಲಿ ಮಂತ್ರಿ ಆಡ್ತಾರೆ, ಖಾತೆ ಬಯಸೋದು ಯಾವ್ದು? ಮದುವೆ ಆದ್ಮೇಲೆ ಮಕ್ಳು ಹಾಕಲ್ಪ, ಮದುವೆ ಆದ್ಮೇಲೆ ಮಕ್ಳು ಬಯಸಿ ಗಂಡು ಹೆಣ್ಣು ಹೇಗೆ ಬಯಸಕ್ಕೆ ನಾನು? ಅಲ್ಲ, ನೀವು ಯಾವ ಖಾತೆಯಲ್ಲಿ ಇರಬೇಕು, ಮಂತ್ರಿ ಆಗ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಿ? ಸ್ವಾಮಿ, ಅವೆಲ್ಲ ಹೈಕಮಾಂಡ್ ಬಿಟ್ಟಿದ್ರಿ ನಮ್ಮ ಪಕ್ಷದಲ್ಲಿ. ಇದು
ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, 150 ವರ್ಷ ಇತಿಹಾಸದ ಪಕ್ಷ ಸಾಹೇಬ್ರೆ. ಸೊ ಯಾವ ಖಾತೆಯನ್ನು ಕೊಟ್ಟರು ಶಾಂತನಗೌಡ ಅವರು ಅಕ್ಸೆಪ್ಟ್ ಮಾಡ್ತೀರಿ? ಓ ಹಾಗೆ, ಓಕೆ. ಹಾಂ. ಧನ್ಯವಾದ. ಎಸ್ ಓಕೆ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಶಾಂತನಗೌಡ ಅವರು ಹೇಳ್ತಾ ಇದ್ದಾರೆ, ಅಂದರೆ ಇಲ್ಲಿ ನಮ್ಗೆ ಇಂಥದ್ದೇ ಖಾತೆ ಬೇಕು ಅಂಥದ್ದೇ ಖಾತೆ ಬೇಕು ಅವೆಲ್ಲ ಇಲ್ಲ, ಖಾತೆ ಕೊಟ್ಟರೆ ಸಾಕು, ಮಂತ್ರಿ ಆದರೆ ಸಾಕು, ಇರೋದಿನ್ನ 2 ವರ್ಷ ನಾವು ಮಂತ್ರಿ ಆದರೆ ಸಾಕು. ನಾವು ಸಿದ್ದರಾಮಯ್ಯನವ್ರ ಜೊತೆನೂ ಮಾತನಾಡಿದ್ದೀವಿ, ಹೋಗಿ ನೀವು ಕೇಳಿ ಅಂತ ಹೇಳಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಯಾರು ಆಗಲ್ಲ ಅಂತ ಯಾರು ಏನು ಬಾಯಿ ಬಿಟ್ಟು ಹೇಳಲ್ಲ, ಅಥವಾ ಹಾಲಿ ಶಾಸಕರಾದರೂ ಅಷ್ಟೇ ಏನೇ ಆಗಲಿ ನಾವು ಕೇಳ್ತೀವಿ, ಅಲ್ಲಿ ಯಾವುದೇ ಮನಸ್ತಾಪ ಇಲ್ಲ, ಯಾವುದೇ ಬಣಗಳಿಲ್ಲ, ನಾವು ಒಗ್ಗಟ್ಟಾಗಿ ಮುಂದೆ ಹೋಗ್ತಾ ಇದ್ದೀವಿ. ಇನ್ನಿರೋದೇ 2 ವರ್ಷ 3 ವರ್ಷ ನಾವು ಈಗ ಆಲ್ರೆಡಿ ಅಧಿಕಾರವನ್ನು ತಳ್ಳಿಬಿಟ್ಟಿದ್ದೀವಿ, 3-4 ಬಾರಿ ಗೆದ್ದಿದ್ದೀವಿ, ನಾವು ಕೂಡ ಹಿರಿಯರಾಗಿದ್ದೀವಿ. ಬೈ ಎಲೆಕ್ಷನ್ ಈ ಕಡೆ ಒಂದು ಕಡೆ ಮುಗಿಯಿತು, ಈಗ ನಾವು ಮಂತ್ರಿ ಆಗಬೇಕು. ಇವತ್ತು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತೀವಿ ಅಂಥೇಳಿ ಹೊನ್ನಾಳಿ ಶಾಸಕರಾದಂಥ ಶಾಂತನಗೌಡ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಅವರು ಮಾತನಾಡ್ತಿದ್ದಂಥ ವೇ ನೀವು ಗಮನಿಸ್ತಿದ್ದೀರಿ, ಮತ್ತು ಅವರು ಮಾತನಾಡಿರುವಂಥ ಆ ಪಿಚ್ಚನ್ನು ಗಮನಿಸ್ತಿದ್ದೀರಿ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿದ್ದಾರೆ. ಇಲ್ಲ, ಬೇಕೇ ಬೇಕಷ್ಟೇ, ಮನವೊಲಿಕೆ ಗಿಲವಲಿಕೆ ಇಲ್ಲ, ಅಥವಾ ಆಗಲ್ಲ ಅವೆಲ್ಲ ಇಲ್ಲವೇ ಇಲ್ಲ, ಬೇಕಷ್ಟೇ. ಅದು ಯಾವುದೇ ಖಾತೆ ಆಗಿರಲಿ, ಮಂತ್ರಿಗಿರಿ ಸಿಕ್ಕಿದ್ರೆ ಸಾಕು. ಈ ರೀತಿಯಾಗಿ ಅವ್ರು ಹೇಳ್ದಂಗೆ ಒಂದು 25 ಶಾಸಕರು ಇವತ್ತು ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಆಮೇಲೆ ಇನ್ನೂ 35 ಜನ ಇದ್ದಾರೆ. ನಾವು ಆ ಖಾತೆ ಈ ಖಾತೆ ಬಯಸ್ತಾ ಇಲ್ಲ, ಅವ್ರು ಯಾವ ಖಾತೆ ಕೊಡ್ತಾರೋ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ, ಅವ್ರಿಗೆ ಬಿಟ್ಟಿದ್ದು ಅಂತೇಳಿ ಶಾಂತನಗೌಡ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಫೋನ್ ಸಂಪರ್ಕದಲ್ಲಿ ಮಾತನಾಡೋದು. ಸೊ ಒಟ್ಟಾರೆಯಾಗಿ ಅದೇ, ಈಗ ಅವರಿಗೆ ಇದು ಕುತೂಹಲ ಅಲ್ಲ, ಬಟ್ ಜನರಿಗೆ ಕುತೂಹಲ. ನಾನು ಅವ್ರ ಹತ್ರ ಕೇಳಿದಾಗ ಇದು ಕುತೂಹಲ ಅಂದಾಗ, ಸರ್ ಕುತೂಹಲ ಅಲ್ಲ, 3 ವರ್ಷ ಆಗೋಯ್ತು, ತಳ್ಳಿಬಿಟ್ಟಿದ್ದೀವಿ, ನಮಗೆ ಸಮಯ ಇಲ್ಲ, ಕುತೂಹಲ ಏನೂ ಇಲ್ಲ, ನಮಗೆ ಮಂತ್ರಿಗಿರಿ ಬೇಕಷ್ಟೇನೋ ಅವ್ರ ಲೆಕ್ಕಾಚಾರ. ಬಟ್ ಏನಾಗುತ್ತೆ, ಇದು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇಲ್ಲಿ CM DCM ಆಗಲಿ, ಅದನ್ನು ಈಗ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ದಂಗಲ್ ನಾಯಕರ ತಲೆದಂಡಕ್ಕೆ ಕಾರಣ ಆಗಿದೆ. ಜಬ್ಬಾರ್ ರಾಜೀನಾಮೆ ನೀಡಿದ್ದು CM ರಾಜಕೀಯ ಕಾರ್ಯದರ್ಶಿ ನಜೀರ್ಗೂ ಕೂಡ ಸಂಕಷ್ಟ ಶುರುವಾಗಿದೆಯಂತೆ. ಜಮೀರ್ ನಡೆ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಈ ಸ್ಟೋರಿ ನೋಡಿ. ಜಬ್ಬಾರ್ ಆಯ್ತು, ನಾಸೀರ್ ರಾಜೀನಾಮೆ ಕೊಡ್ತಾರಾ? ಕುತೂಹಲ ಮೂಡಿಸಿದ ಜಮೀರ್ ಸಚಿವಗಿರಿ ಪಾಲಿಟಿಕ್ಸ್. ಹಿರಿಯ ಶಾಸಕರು ಮಂತ್ರಿಯಾಗಲು ಹಾತೊರಿತಾ ಇದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಮುಂದೆ ತಮ್ಮ ಅಹವಾಲವನ್ನ ಸಲ್ಲಿಕೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ತಲೆದಂಡದ ಪಾಲಿಟಿಕ್ಸ್ ಕಿಚ್ಚು ದಗದಗಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅನ್ನೋ ಅಲ್ಪಸಂಖ್ಯಾತರ ನಾಯಕರ ಹೇಳಿಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಸಿದೆ. ಹೈಕಮಾಂಡ್ ಸಸ್ಪೆಂಡ್ ಮಾಡುವ ಮುನ್ನವೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಜಬ್ಬಾರ್ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅಂಗೀಕರಿಸಿದ್ದಾರೆ. CM ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ನಾಸೀರ್ ಅಹಮದ್ಗೆ ಹೈಕಮಾಂಡ್ ಸೂಚಿಸಿದೆ. ಈ ಬೆಳವಣಿಗೆ ಬಗ್ಗೆ CM ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MLC ಸ್ಥಾನದಲ್ಲಿ ಅಬ್ದುಲ್ ಜಬ್ಬಾರ್ ಮುಂದುವರಿಯಲಿದ್ದಾರೆ. ಮತ್ತೊಂದು ಕಡೆಗೆ MLC ಆಗಿ ನಜೀರ್ ಅಹಮದ್ ಕಂಟಿನ್ಯೂ ಕೂಡ ಆಗಲಿದ್ದಾರೆ. ಮುಂದಿನ ಅವಧಿಗೂ ಪರಿಷತ್ನ ಸದಸ್ಯರಾಗಲು ಇಚ್ಛೆ ಹೊಂದಿರುವ ನಜೀರ್ಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಸಚಿವ ಸಂಪುಟ ಪುನರ್ರಚನೆಯಾದರೆ ಸಚಿವ ಜಮೀರ್ ಕೈಬಿಟ್ಟು ಬೇರೆ ಮುಸ್ಲಿಂ ನಾಯಕರಿಗೆ ಅವಕಾಶ ಕೊಡಿ ಎಂಬ ಬೇಡಿಕೆ ಕೂಡ ಹೆಚ್ಚಾಗಿದೆಯಂತೆ. ಜಮೀರ್ ಅಹಮದ್ ಮೇಲೆ ತೂಗುಗುತ್ತಿ ಇದ್ದು ಹೈಕಮಾಂಡ್ಗೆ ಮಾತಿನ ರವಾನೆ ಆಗ್ತಿದೆಯಂತೆ. ಜಮೀರ್ ಮಿನಿಸ್ಟರ್ ಗಿರಿ ಪಾಲಿಟಿಕ್ಸ್ ಸದ್ಯಕ್ಕಂತೂ ಕುತೂಹಲವನ್ನು ಮೂಡಿಸಿದೆ. ಹನುಮಂತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಗಾರರಂಥ ಹನುಮಂತು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಈಗ ಅಲ್ಲಿ ಒಂದು ಲೈನ್ ಜಮೀರ್ ನಡೆ ಕುತೂಹಲ ಮೂಡಿಸಿದೆ. ಏನದು ಕುತೂಹಲ? ಜಮೀರ್ ನಡೆ ಮುಂದೆ ಹೇಗಿರುತ್ತೆ? ಅದೇ ಈಗ ಪ್ರಶ್ನಾರ್ಥಕ ಈ ಒಂದು ಪ್ರಕರಣದಲ್ಲಿ. ನಡೆ ಕುತೂಹಲ ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಚರ್ಚೆ ಏನು ಅಂತಂದು ಹೇಳಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಮೊದಲಿಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಈ ಸಮುದಾಯದ ಎಲ್ಲ ನಾಯಕರ ಒತ್ತಾಯ ಆಗಿತ್ತು. ಆದರೆ
ಸಚಿವ ಜಮೀರ್ ಅಹಮದ್ ಮತ್ತು ನಸೀರ್ ಅಹಮದ್ ಅವರು ಕೇವಲ ಅಬ್ದುಲ್ ಜಬ್ಬಾರ್ ಅವರ ಹೆಸರು ಮಾತ್ರ ಹೇಳಿದ್ರು. ಹೊರಗಡೆ ಬಂದ ನಂತರದಲ್ಲಿ ಇಲ್ಲ ಸಮುದಾಯಕ್ಕೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅನ್ನುವಂಥ ಮಾತುಗಳನ್ನು ಹೇಳಿ ಎಲ್ಲ ಒಂದು ಕಡೆಗೆ ಪಕ್ಷದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಒಂದು ಸಮುದಾಯವನ್ನು ಎತ್ತಿಕಟ್ಟುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಆರೋಪ ಜಮೀರ್ ಅಹಮದ್ ಅವರ ವಿರುದ್ಧವಿರುವಂತಹ ಒಂದಷ್ಟು ಬಣದ ನಾಯಕರು ಕೂಡ ಈಗ ಹೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅದೇ ಕಾರಣಕ್ಕಾಗಿಯೇ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು, ಯಾರಿಗೆ ಫಂಡಿಂಗ್ ಮಾಡಿದ್ರು, ಯಾರಿಗೆ ಕರೆ ಮಾಡಿ ಮಾತನಾಡಿದ್ರು, ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ಕೂಡ ಈಗ ಕೊಡಲಾಗಿದೆ. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ನಸೀರ್ ಅಹಮದ್ ಅವರು ಕೂಡ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸೂಚನೆ ಬಂದಿದೆ. ಅದರ ಜೊತೆಗೆ ಇವತ್ತು ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ, ಒಂದು ಕಡೆಗೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಾಯ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿದೆ. ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಗೆ ಹೋಗಿ ಒತ್ತಾಯ ಮಾಡುವಂಥ ಕೆಲಸವನ್ನು ಈಗಾಗಲೇ ಹಿರಿಯ ಶಾಸಕರು ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದರೂ ಪುನರ್ರಚನೆ ಮಾಡಬೇಕು ಅಂತಂದೇಳಿ ಅಂದರೂ ಡಿಸಿಷನ್ ಮಾಡಿದ್ರೆ ಅದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟರೆ ಸಹಜವಾಗಿಯೇ ಏನು ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರ ಏನು ಎರಡು ಬಣಗಳೇನಿದ್ದಾವೆ ಈ ಜಮೀರ್ ಅಹಮದ್ ಅವರ ವಿರುದ್ಧ ಮಾಡಿದಂಥ ತಪ್ಪುಗಳ ಲಿಸ್ಟನ್ನು ಕೂಡ ಹೈಕಮಾಂಡ್ಗೆ ಮತ್ತೊಮ್ಮೆ ಕೊಟ್ಟು ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಿ ಅನ್ನುವಂಥ ಒತ್ತಾಯ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಅವರು AICC ಮಟ್ಟದಲ್ಲಿ KC ವೇಣುಗೋಪಾಲ್ ಅವ್ರ ಜೊತೆಗೂ ಚೆನ್ನಾಗಿದ್ದಾರೆ. ಅದರ ಜೊತೆಗೆ CM ಸಿದ್ದರಾಮಯ್ಯನವ್ರ ಜೊತೆಗೂ ಆಪ್ತ ವಲಯದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆಗೆ ದಾವಣಗೆರೆ ವಿಚಾರದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಅವರ ಮೇಲೆ ಒಂದಷ್ಟು ಮುನಿಸಿಕೊಂಡಿದ್ದಾರೆ, ಬೇಸರವನ್ನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇದೀಗ ಎಲ್ಲ ಬೆಳವಣಿಗೆಗಳ ಆದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅಹಮದ್ ಅವರ ವಿಚಾರದಲ್ಲಾಗಿರ್ಬೋದು, ನಸೀರ್ ಅಹಮದ್ ಅವರ ವಿಚಾರದಲ್ಲಾಗಿರ್ಬೋದು, ಅಬ್ದುಲ್ ಜಬ್ಬಾರ್ ಅವರ ವಿಚಾರದಲ್ಲಿ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನೋಂಥದ್ದೇ ಈಗ ಕುತೂಹಲ ಮೂಡಿಸಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಈಗಾಗಲೇ ರಾಜೀನಾಮೆ ಪಡಿಕೊಳ್ಳುವಂಥದ್ದು ಅಥವಾ ಇರುವಂಥ ಸ್ಥಾನದಿಂದ ತೆಗೆದು ಹಾಕುವಂಥ ಪರಿಸ್ಥಿತಿ ಏನಂತಂದು ಹೇಳಿದ್ರೆ ಒಂದು ಸಾಂಕೇತಿಕ ಶಿಕ್ಷೆ ಅನ್ನುವಂಥ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಆದರೆ ಇದನ್ನೂ ಮೀರಿ ಕೂಡ ಸಚಿವ ಸಂಪುಟ ಪುನರ್ರಚನೆ ವೇಳೆ ಏನಾದರೂ ಸಚಿವ ಜಮೀರ್ ಅಹಮದ್ ಅವ್ರಿಗೆ ಶಾಕ್ ಕೊಡುತ್ತಾ ಅಥವಾ ಇದೆಲ್ಲವೂ ಕೂಡ ರಾಜಕಾರಣದಲ್ಲಿ ಸಹಜ. ಆದರೆ ಮುಂಬರುವಂಥ ದಿನಗಳಲ್ಲಿ ಸಮುದಾಯದ ಮತ ಬ್ಯಾಂಕ್ ನಮಗೆ ಬೇಕು ಅನ್ನೋಂಥ ಕಾರಣಕ್ಕಾಗಿ ಏನಾದರೂ ಹೈಕಮಾಂಡ್ ಒಂದು ರೀತಿ ಇದನ್ನು ಸಹಿಸಿಕೊಂಡು ಹೋಗುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಈ ಕಾರಣಕ್ಕಾಗಿಯೇ ಸಚಿವ ಜಮೀರ್ ಅಹಮದ್ ಅವರ ನಡೆ ಏನಾಗಿರುತ್ತೆ ಅನ್ನೋಂಥದ್ದೇ ಈಗ ಕುತೂಹಲ ಮೂಡಿಸಿರುವಂಥದ್ದು. ಹನುಮಂತು, ಬಹಳ ಪ್ರಮುಖವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಂ ಪ್ರಭಾವಿ ನಾಯಕ ಅಂತಂದ್ರೆ ಅದು ಜಮೀರ್ ಅಹಮದ್ ಅಂತ ಇಲ್ಲಿವರೆಗೂ. ಇನ್ನು ಮುಂದೆ ಅದು ಬದಲಾಗ್ತಾ ಹೋಗುತ್ತಾ, ಅದು ಬೇರೆ ಬೇರೆ ರೂಪುರೇಷೆಗಳನ್ನು ಪಡೆದುಕೊಳ್ತಾ ಹೋಗುತ್ತಾ, ಹೇಗೆ? ಖಂಡಿತ ಆ ಸ್ವರೂಪ ಬದಲಾಗುತ್ತೆ ದಿವಿತ್. ಯಾಕೆ ಅಂತಂದು ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಚಾರದಲ್ಲಿ ಉದಾಹರಣೆಗೆ ಸಾದಿಕ್ ಪೈಲ್ವಾನ್ ಅವ್ರನ್ನ ಮನವೊಲಿಸಬೇಕು ಅನ್ನೋಂಥ ವಿಚಾರ ಸ್ವತಃ CM ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವ್ರಿಗೆ ಹೇಳ್ತಾರೆ, ನಸೀರ್ ಅಹಮದ್ ಅವ್ರಿಗೆ ಹೇಳ್ತಾರೆ, ಸಲೀಂ ಅಹಮದ್ ಅವ್ರಿಗೆ ಹೇಳ್ತಾರೆ. ಇವರೆಲ್ಲರೂ ಕೂಡ ಸಾದಿಕ್ ಪೈಲ್ವಾನ್ ಅವ್ರನ್ನ ಮನವೊಲಿಸುವಂಥ ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗಲ್ಲ ಜಮೀರ್ ಅಹಮದ್ ಅವರು ಮತ್ತು ನಸೀರ್ ಅಹಮದ್ ಅವರು. ಆ ಕಾರಣಕ್ಕಾಗಿಯೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರಿಗೆ ಒಂದು ಸ್ಪೆಷಲ್ ಟಾಸ್ಕ್ ಅನ್ನು ಕೊಟ್ಟು ದಾವಣಗೆರೆಗೆ ಕಳಿಸ್ತಾರೆ. ಆ ಕೊಟ್ಟಂಥ ಟಾಸ್ಕ್ ಅನ್ನ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಸಕ್ಸಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಮುದಾಯವನ್ನ ಒಂದಷ್ಟು ಮನವೊಲಿಸಬಹುದು ಅನ್ನುವಂಥ ಮನವರಿಕೆ ಆದ ನಂತರದಲ್ಲಿ ಜಮೀರ್ ಅಹಮದ್ ಅವರನ್ನು ಬಿಟ್ಟು ಉಳಿದಂಥ ನಾಯಕರಿಂದನೂ ಕೂಡ ಸಮುದಾಯವನ್ನ ಮನವೊಲಿಸಬೇಕು ಅನ್ನುವಂಥ ಒಂದಷ್ಟು ಸಂದೇಶ ಹೈಕಮಾಂಡ್ಗೂ ಕೂಡ ತಲುಪಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜಮೀರ್ ಅಹಮದ್ ಅವರು ಬಿಟ್ಟರೂ ಕೂಡ ಆಲ್ಟರ್ನೇಟಿವ್ ಲೀಡರ್ಗಳು ಸಮುದಾಯದಲ್ಲಿ ಇದ್ದಾರೆ ಅನ್ನುವಂಥ ಒಂದಷ್ಟು ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ದಿವಿತ್, ಓಕೆ, ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿಗಾಗಿ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಆದರೆ ಹಾರ್ಮುಜ್ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿದೆ. ಈ ವೇಳೆ ದಾಳಿ ಮಾಡಿದರೆ ಸರ್ವನಾಶ ಮಾಡೋದಾಗಿ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದಾರಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳೆದ 2 ದಿನಗಳಿಂದ ನಡೀತಾ ಇದ್ದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಸಭೆ ಅಟ್ಟರ್ ಫ್ಲಾಪ್ ಆಗಿದೆ. ಸತತ 21 ಗಂಟೆಗಳ ಕಾಲ ನಡೆದ ಸುದೀರ್ಘ ಮ್ಯಾರಥಾನ್ ಚರ್ಚೆ ವಿಫಲವಾಗಿದೆ. ಎರಡೂ ದೇಶಗಳ ನಾಯಕರು ಯಾವುದೇ ನಿರ್ಧಾರಕ್ಕೆ ಬರದೆ ವಾಪಸ್ಸಾಗಿದ್ದಾರೆ. ದಾಳಿ ಮಾಡಿದರೆ ಸರ್ವನಾಶ ಮಾಡ್ತೇವೆ, ಇರಾನ್ಗೆ ಮತ್ತೊಮ್ಮೆ ಟ್ರಂಪ್ ಬೆದರಿಕೆ. ಶಾಂತಿ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಬೆದರಿಕೆ ಹಾಕಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂತಹ ಶಿಯಾ ದೇಶಕ್ಕೆ ವಾರ್ನ್ ಮಾಡಿದ್ದಾರೆ. ಸುಂಕ ವಿಧಿಸುವುದು ವಸೂಲಿ.
ಹಾರ್ಮುಜ್ಗೆ ಸುಂಕ ವಿಧಿಸೋದು ವಸೂಲಿ ಮಾಡಿದಂತೆ. ಎಲ್ಲ ಹಡಗು ಮುಕ್ತವಾಗಿ ಸಂಚರಿಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ. ಟೋಲ್ ಪಾವತಿಸದ ಹಡಗುಗಳನ್ನು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಬಹಿಷ್ಕರಿಸುತ್ತೇವೆ. ಅಂತಹ ಹಡಗುಗಳಿಗೆ ಸುರಕ್ಷಿತ ದಾರಿ ಸಿಗಲಾರದು. ಇದಿಷ್ಟೇ ಅಲ್ಲ, ಹಾರ್ಮುಜ್ನಲ್ಲಿ ಸ್ಫೋಟಕ ಇದೆ ಎಂದಿರುವಂತಹ ಇರಾನ್ಗೂ ಟ್ರಂಪ್ ಮತ್ತೆ ವಾರ್ನ್ ಮಾಡಿದ್ದಾರೆ. ಆಪರೇಷನ್ ಹಾರ್ಮುಜ್ಗೆ ಅಡ್ಡಿ ಮಾಡಿದ್ರೆ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವನಾಶ ಮಾಡ್ತೇವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸ್ಫೋಟಕಗಳನ್ನು ಇಟ್ಟಿದೆ. ಈ ಸ್ಫೋಟಕಗಳ ತೆರವಿಗೆ ಅಮೆರಿಕ ಮುಂದಾಗಲಿದೆ. ಈ ವೇಳೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಇರಾನ್ ಸರ್ವನಾಶ ಮಾಡ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಧಮಕಿಗೆ ಇರಾನ್ ತಿರುಗೇಟು ನೀಡಿದೆ. ಅಮೆರಿಕ ಹಡಗು ಹಾರ್ಮುಜ್ಗೆ ಒಂದು ವೇಳೆ ಬಂದ್ರೆ ತಕ್ಕ ಉತ್ತರವನ್ನ ನೀಡ್ತೇವೆ. ನಾವು ಶಾಂತಿ ಪ್ರಿಯರು, ಶಾಂತವಾಗಿರಲು ಬಿಡಿ, ಹೀಗಂತ ಇರಾನ್ ತಿರುಗೇಟು ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡೋಕೆ ಅಮೆರಿಕ ಪಣ ತೊಟ್ಟಿದೆ. ಆದರೆ ಇರಾನ್ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಶಾಂತಿಯ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಪಾಕಿಸ್ತಾನದ ಹಡಗುಗಳನ್ನು ಹಾರ್ಮುಜ್ ದಾಟದಂತೆ ತಡೆ ಹಿಡಿದಿದೆ. ಈಗ ಅಮೆರಿಕ ಏನು ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತೆರೆಮರೆಯಲ್ಲಿ ಚೀನಾ ಇರಾನ್ ಸೀಕ್ರೆಟ್ ಡೀಲ್ ಅನ್ನು ನಡೆಸ್ತಾ ಇದೆಯಂತೆ. ಇದು ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಅಮೆರಿಕದ ಸುಳ್ಳು ಆರೋಪದ ವರದಿಗೆ ಡ್ರ್ಯಾಗನ್ ಗರಂ ಆಗಿದೆ. ಇರಾನ್ಗೆ ಬೆಂಬಲ ನೀಡುತ್ತಿದ್ದ ಡ್ರ್ಯಾಗನ್ ರಾಷ್ಟ್ರ. ಅಮೆರಿಕ ಸುಳ್ಳು ಆರೋಪಕ್ಕೆ ಚೀನಾ ತಿರುಗೆ. ಇನ್ನೇನು ಕೊಲ್ಲಿವಾರ್ ಮುಗೀತು, ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಮತ್ತೆ ರಣಭೀಕರ ಯುದ್ಧ ನಡೆಯುವ ಮುನ್ಸೂಚನೆ ಇದೆ. ಶಾಂತಿ ಮಂತ್ರ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದ್ದಾರೆ. ಇತ್ತ ಯುದ್ಧದ ರಣಭೂಮಿಗೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಎಂಟ್ರಿ ಕೊಟ್ಟು ಸಂಚಲನ ಮೂಡಿಸಿದೆ. ಇರಾನ್ಗೆ ಚೀನಾ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆ ಪೂರೈಸಲು ಸಿದ್ಧತೆ ನಡೆಯುತ್ತಿದೆ ಅಂತ ಅಮೆರಿಕ ಗುಮಾನಿ ವ್ಯಕ್ತಪಡಿಸಿದೆ. ಹಾಗೇನಾದ್ರೂ ಮಾಡಿದ್ರೆ ದೊಡ್ಡ ಬೆಲೆ ತೆರಬೇಕಾದೀತು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಮ್ಯಾನ್ಪ್ಯಾಡ್ಸ್ ಎಂದು ಕರೆಯಲಾಗುವ ಹೆಗಲ ಮೇಲೆ ಇಟ್ಟುಕೊಂಡು ಹಾರಿಸಬಹುದಾದ ವಿಮಾನ ನಿರೋಧಕ ಕ್ಷಿಪಣಿಗಳನ್ನು ಇರಾನ್ಗೆ ರವಾನಿಸಲು ಯೋಜಿಸುತ್ತಿದೆ ಅಂತ ಅಮೆರಿಕ ಆರೋಪಿಸಿದೆ. ಈ ಶಸ್ತ್ರಾಸ್ತ್ರಗಳನ್ನು ನೇರವಾಗಿ ಕಳಿಸುವ ಬದಲು ರಹಸ್ಯ ಮಾರ್ಗಗಳಲ್ಲಿ ರವಾನಿಸಲು ಪ್ರಯತ್ನಿಸುತ್ತಿದೆ ಅಂತ ಅಮೆರಿಕ ವಾದ ಮಂಡಿಸುತ್ತಿದೆ. ಅಮೆರಿಕ ಹೇಳುತ್ತಿರುವುದು ಎಲ್ಲಾ ಸುಳ್ಳು. ಚೀನಾ ಯಾವುದೇ ಸಂಘರ್ಷದ ದೇಶಗಳಿಗೆ ಶಸ್ತ್ರಾಸ್ತ್ರ ಪೂರೈಸಿಲ್ಲ. ಅಮೆರಿಕವು ಸುಳ್ಳು ಆರೋಪಗಳನ್ನ ಮಾಡೋದನ್ನ ನಿಲ್ಲಿಸಬೇಕು ಮತ್ತು ಅನಗತ್ಯವಾಗಿ ಪ್ರಚೋದನೆ ನೀಡಬಾರದು ಅಂತ ಡ್ರ್ಯಾಗನ್ ರಾಷ್ಟ್ರ ತಿರುಗೇಟು ನೀಡಿದೆ. ತೆರೆಮರೆಯಲ್ಲಿ ಚೀನಾ ಇರಾನ್ ಸೀಕ್ರೆಟ್ ಡೀಲ್ ಎಂಬ ವರದಿ ಡೊನಾಲ್ಡ್ ಟ್ರಂಪ್ ನಿದ್ದೆಗೆಡಿಸಿದ್ದು, ಸುಳ್ಳು ಆರೋಪ ಮಾಡಿರುವ ಅಮೆರಿಕ ವಿರುದ್ಧ ಡ್ರ್ಯಾಗನ್ ರಾಷ್ಟ್ರ ಗರಂ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಕೆಪಿಟಿಸಿಎಲ್ ಅಧಿಕಾರಿಗಳು ಮಹಾ ಎಡವಟ್ಟನ್ನು ಮಾಡಿದ್ದಾರೆ. ನೋಡಿ, ಕುಡಿಯುವ ನೀರಿನ ಪೈಪ್ಲೈನ್ಗೆ ಈಗ ಪೈಪ್ಲೈನ್ ಹೊಡೆದು ಹೋಗಿದೆ. ಹೀಗಾಗಿ ಅದಕ್ಕೆ ಕೊಳಚೆ ನೀರು ಕೂಡ ಮಿಕ್ಸ್ ಆಗ್ತಾ ಇದೆ. ಅಲ್ಲಿರುವಂಥ ಸ್ಥಳೀಯ ನಿವಾಸಿಗಳು ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೀರು ಸರಬರಾಜು ಬಂದ್ ಮಾಡಿದ ಜಲಮಂಡಳಿ 9,000 ಮನೆಗಳಿಗೆ ಕುಡಿಯುವ ನೀರಿಗೆ ಎಫೆಕ್ಟ್ ಆಗಿದೆ. ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಸಮಸ್ಯೆ ಆಗಿರೋದು. ಜೀವಜಲ ಇಲ್ಲದೆ ಅಲ್ಲಿರುವಂಥ ನಿವಾಸಿಗಳ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಜನ ಒಂದು ಕಡೆ ಕಂಗಾಲಾಗಿದ್ದಾರೆ. ಶ್ರೀರಾಮ್ಪುರ, ಓಕಳಿಪುರದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದೆ. ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರದಲ್ಲೂ ಕೂಡ ನೀರಿನ ಪ್ರಾಬ್ಲಮ್. BWSSP ಸಂಚಾರಿ ಕಾವೇರಿಗೆ ಈಗ ಜನರು ಮುಗಿಬಿದ್ದಿದ್ದಾರೆ. ನೋಡಿ, ಈ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ KPTCL ಅಧಿಕಾರಿಗಳು ಮಹಾ ಎಡವಟ್ಟನ್ನು ಮಾಡಿರೋದು. ಈ ಎಡವಟ್ಟಿಗೆ ಇದೀಗ ಅಲ್ಲಿರುವಂಥ 9,000 ನಿವಾಸಿಗಳು ಕುಡಿಯುವ ನೀರಿಗೆ ಈಗ ಸಮಸ್ಯೆ ಉಂಟಾಗಿದೆ. ಆ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿದೆ. ಅದಕ್ಕೆ ಕೊಳಚೆ ನೀರು ಕೂಡ ಮಿಕ್ಸ್ ಆಗ್ತಾ ಇರೋದು. ನೀರು ಈಗ ಕೊಳಚೆ ನೀರು ಪೂರೈಕೆ ಆಗ್ತಾ ಇರೋದು. ನಿನ್ನೆ ಈ ಘಟನೆ ನಡೆದಿರೋದು. ಹೀಗಾಗಿ ಅಲ್ಲಿರುವಂಥ ನಿವಾಸಿಗಳು ಪರದಾಟವನ್ನು ನಡೆಸಿದ್ದಾರೆ. BWSSP ಸಂಚಾರಿ ಕಾವೇರಿಗೆ ಜನ ಈಗ ಮುಗಿಬಿದ್ದಿದ್ದಾರೆ. ನೀರು ಸಿಗ್ತಾ ಇಲ್ಲ. ಆ ಮನೆಗೆ ನಲ್ಲಿಗಳಿದಾವಲ್ಲ, ಆ ನಲ್ಲಿಗಳಲ್ಲಿ ಈಗ ಕೊಳಚೆ ನೀರು ಪೂರೈಕೆ ಆಗ್ತಾ ಇದೆ.
ಇನ್ನೂ ಕೂಡ ಅಧಿಕಾರಿಗಳು ಅದನ್ನು ಸರಿಪಡಿಸಿಲ್ಲ. KPTCL ಅಧಿಕಾರಿಗಳು ಮಾಡಿದಂಥ ಎಡವಟ್ಟಿಗೆ ಅಲ್ಲಿರುವಂಥ ಸ್ಥಳೀಯರು ಈಗ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ BWSSB ಸಂಚಾರಿ ಕಾವೇರಿಗೆ ಈಗ ಜನ ಮುಗಿಬಿದ್ದಿರೋದು, ಅಲ್ಲಿಂದ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನಿನ್ನೆ ನಡೆದಿರುವಂಥ ಎಡವಟ್ಟು ಇದು. ಇನ್ನೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ಸರಿಪಡಿಸುವಂಥ ಕಾರ್ಯಕ್ಕೆ ಮುಂದಾಗಿಲ್ಲ. ಹೀಗಾಗಿ ಅಲ್ಲಿರುವಂಥ ಸ್ಥಳೀಯರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ ಇದು. ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರದಲ್ಲೂ ಕೂಡ ನೀರಿಗೆ ಈಗ ಸಮಸ್ಯೆ ಉದ್ಭವವಾಗಿದೆ. ನೋಡಿ, 9,000 ಮನೆಗಳಿಗೆ ಈಗ ನೀರಿನ ಸಮಸ್ಯೆ ತಟ್ಟಿರೋದು. ಈ KPTCL ಅಧಿಕಾರಿಗಳು ಕಾಮಗಾರಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಕುಡಿಯುವ ನೀರಿನ ಪೈಪ್ಲೈನ್ ಇದೆಯಲ್ಲ, ಅದಕ್ಕೆ ಈ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಒಡೆದೋಗಿದೆ ಪೈಪು. ಈ ವೇಳೆ ಆ ಕೊಳಚೆ ನೀರು ಆ ಪೈಪ್ನಲ್ಲಿ ಮಿಶ್ರಿತವಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. 9,000 ಮನೆಗಳಿಗೆ ಈ ಸಮಸ್ಯೆ ತಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸತ್ತಾರ್, ಇದೀಗ ಒಂದು ಕಡೆ KPTCL ಮಾಡಿದ ಅಧಿಕಾರಿಗಳ ಎಡವಟ್ಟಿನಿಂದಾಗಿ 9,000 ಮನೆಗಳಿಗೆ ಈಗ ಸಮಸ್ಯೆ ಆಗ್ತಾ ಇರೋದು. ಅಧಿಕಾರಿಗಳು ಈಗ ಏನಾದರೂ ಸರಿಪಡಿಸಿದಾರಾ? ಅಲ್ಲಿನ ಸ್ಥಳೀಯರು ಏನು ಹೇಳ್ತಿದ್ದಾರೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಪ್ರವೀಣ್, ಈ ಒಂದು ಪೈಪ್ಲೈನ್ ಏನಿದೆ ಸರಿಸುಮಾರು 9,000 ಮನೆಗಳಿಗೆ ನೀರಿನ ಕನೆಕ್ಷನ್ ಇರೋದರಿಂದ ಇದು ಬೃಹತ್ ಆಗಿರುವಂತಹ ಪೈಪ್ಲೈನ್ ಇದು. ಅದಕ್ಕೆ ಡ್ಯಾಮೇಜ್ ಆಗಿರೋದ್ರಿಂದ ಅದನ್ನು ಸರಿಪಡಿಸುವಂತಹ ಕೆಲಸ ಶುರುವಾಗಿದೆ. ಬಟ್ ಅದು ಕಂಪ್ಲೀಟ್ ಆಗಲು ಇನ್ನೂ ಕೂಡ ಟೈಮ್ ಹಿಡಿಯುತ್ತೆ. ಬಟ್ ತುರ್ತಾಗಿ ಮಾಡಬೇಕಾಗಿದ್ದಂತಹ ಜವಾಬ್ದಾರಿ ಏನಿದೆ ಅದು ಅಧಿಕಾರಿಗಳ ಮೇಲಿತ್ತು. ಬಟ್ ಎಲ್ಲೋ ಒಂದು ಕಡೆ ಯಾವಾಗ ನಿನ್ನೆ ಬೆಳಿಗ್ಗೆ ಈ ಒಂದು ಘಟನೆ ಆಗಿದ್ದರೂ ಕೂಡ ಎಲ್ಲೊಂದು ಕಡೆ ನಿರ್ಲಕ್ಷ್ಯ ಮಾಡಿದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದರ ಎಫೆಕ್ಟ್ ಏನಿದೆ ಬಡ ಜನರ ಮೇಲೆ ಬೀಳ್ತಾ ಇರುವಂಥದ್ದು. ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರ ಸೇರಿದಂತೆ ಬಹುತೇಕ ಏರಿಯಾಗಳಲ್ಲಿ ವಾಸ ಮಾಡ್ತಿರುವಂತಹ ಜನರೇನಿದ್ದಾರೆ ಅವರು ಬಡ ಜನರು. ಅವರು ಈ ಒಂದು ಜಲಮಂಡಳಿ ನೀರನ್ನೇ ಅವಲಂಬಿತರಾಗಿರುವವರು. ಅವರಿಗೆ ಖಾಸಗಿ ಟ್ಯಾಂಕರ್ಗಳಿಗೆ ದುಡ್ಡು ಕೊಟ್ಟು ನೀರನ್ನು ಖರೀದಿ ಮಾಡುವಂತಹ ಅಷ್ಟೊಂದು ಸಾಮರ್ಥ್ಯ ಇಲ್ಲದಿರೋದರಿಂದ ಅವರು ನಿನ್ನೆಯಿಂದಲೂ ಕೂಡ ಕುಡಿಯುವ ನೀರಿಗೆ ಪರಿತಪಿಸುವಂತಹ ಪ್ರಮೇಯ ಅಲ್ಲಿ ಎದುರಾಗಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಈ ಒಂದು ಪೈಪ್ಲೈನ್ ಅನ್ನು ಸರಿಪಡಿಸುವಂತಹ ಕೆಲಸ ಶುರು ಮಾಡಿದ್ರು ಕೂಡ ಇವತ್ತು ಸಂಜೆ ಒಳಗಡೆ ಕಂಪ್ಲೀಟ್ ಆಗಿ ಮತ್ತೆ ಪೈಪ್ಲೈನ್ ಸರಿಯಾಗಿ ನೀರು ಸರಬರಾಜು ಆಗೋದು ಡೌಟ್ ಇರೋದರಿಂದ ಸಹಜವಾಗಿ ಇದೀಗ ಅಲ್ಲಿರುವಂತಹ ಜನರಿಗೆ ಕೂಡ ಆತಂಕ ಉಂಟಾಗಿರುವಂಥದ್ದು. ಅಲ್ಲಿಯ ಜನರ ಅಭಿಪ್ರಾಯ ಏನಂದ್ರೆ ಅಲ್ಲಿ ಆ ಒಂದು ಸ್ವತಂತ್ರ ಪಾಳ್ಯದಲ್ಲಿದ್ದಂತಹ ನೀರಿನ ಟ್ಯಾಂಕರ್ ಏನಿದೆ ಅದು ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ಅದನ್ನು ಸರಿಪಡಿಸಲು ಈ ಹಿಂದೆ 6 ತಿಂಗಳಿಂದಲೂ ಕೂಡ ಮನವಿ ಮಾಡಿದ್ರು. ಒಂದು ವೇಳೆ ಆ ಏನಾದರೂ ಟ್ಯಾಂಕರ್ನಲ್ಲಿ ನೀರು ಸರಬರಾಜು ಆಗ್ತಾ ಇದ್ರೆ ಅಥವಾ ಆ ಒಂದು ಟ್ಯಾಂಕರ್ ಎಂದಿನಂತೆ ನೀರು ಪೂರೈಕೆ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಿದ್ರೆ ಇವತ್ತು ತುರ್ತು ಸಂದರ್ಭದಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯವನ್ನು ಇದೀಗ ಸ್ವತಂತ್ರ ಪಾಳ್ಯದ ಜನರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ಇನ್ನೂ ಕೂಡ 10ಕ್ಕೂ ಅಧಿಕ ಏರಿಯಾಗಳಿಗೆ ನೀರು ಸರಬರಾಜಾಗದಂತಹ ಪರಿಣಾಮ ಇವತ್ತು ಕೂಡ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ. ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 29 ಆರೋಪಿಗಳ ಪತ್ತೆಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಸಿಬಿ ಪೊಲೀಸರು ಇದೀಗ ಫೀಲ್ಡ್ಗಿಳಿದಿದ್ದಾರೆ. ಒಂದು ಕಡೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ, ಆರೋಪಿಗಳನ್ನು ಪತ್ತೆ ಮಾಡಿ ಅಂತ, ನಾಪತ್ತೆಯಾಗಿರುವವರನ್ನು ಪತ್ತೆ ಮಾಡಿ ಅಂತ. ಈಗ ಕೋರ್ಟ್ ಸೂಚನೆ ಮೇರೆಗೆ ಆರೋಪಿಗಳ ಪತ್ತೆಗೆ ಈಗ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. 29 ಆರೋಪಿಗಳ ಪತ್ತೆಗೆ ಈಗ ಸಿಸಿಬಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. 43 ಅಕೌಂಟ್ಗಳ ಮೇಲೆ ನಟಿ ರಮ್ಯಾ ದೂರನ್ನು ಕೊಟ್ಟಿದ್ರು. ನಾಪತ್ತೆಯಾಗಿರೋರ ಪತ್ತೆ ಮಾಡಿ ಅಂತ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಕೋರ್ಟ್ ಸೂಚನೆ ಹಿನ್ನೆಲೆ ಆರೋಪಿಗಳ ಪತ್ತೆಗೆ ಈಗ ಸಿಸಿಬಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಇತ್ತೀಚೆಗೆ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ಕೂಡ ದೂರನ್ನು ಕೊಟ್ಟಿದ್ದರು. ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದರು. ಈಗ ಕೆಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳಿಸಲಾಗಿದೆ. ಇನ್ನುಳಿದಂಥ ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.